ನೀನಾದಷ್ಟು ಬೇಗ ಅತ್ತೆನ ಸರಿ ಮಾಡಿ ನಿಮ್ ಅಕ್ಕನ್ ಲೈಫ್ನ ಕರೆಕ್ಟ್ ಮಾಡಿ ಇಲ್ಲಿಂದ ಹೋಗ್ತಾ ಇರ್ಬೇಕು. ಸುಮ್ನೆ ಹೋಗೋದಲ್ಲ. ವಿರಾಟ್ ಮನ್ಸಲ್ಲಿ ನಿನ್ ಬಗ್ಗೆ ತಿರಸ್ಕಾರ ಹುಟ್ಕೋಬೇಕು. ಆ ರೀತಿ ನೀನ್ ಅವನ ಹತ್ರ ನಡ್ಕೋಬೇಕು. ಮೂರ್ ಹೊತ್ತು ಭೈರವಿ ಭೈರವಿ ಅಂತಿರೋ ವಿರಾಟ್ ನಿನ್ ಹೆಸರು ಕೇಳಿದ್ರೆ ಕೋಪ ಕಾರೋಷ್ಟು ಬದ್ಲಾಗ್ಬೇಕು. ನೀನೇ ಬೇಕು ಅಂತ ಹೇಳ್ತಿರೋ ಅವನು ನೀನ್ ಬೇಡ ಅಂತ ಹೇಳ್ಬೇಕು. ಹೇಳು ಭೈರವಿ, ಇದ್ ನಿನ್ನಿಂದ ಸಾಧ್ಯನಾ? ನೀನ್ ಇಷ್ಟೊತ್ತು ಹೇಳಿದ್ದೆಲ್ಲ ನಿಜನೇ ಆಗಿದ್ರೆ ನಿಮ್ಮಕ್ಕನ್ ಜೀವನ ಸರಿ ಹೋದ್ಮೇಲೆ ನೀನ್ ಇಲ್ಲಿಂದ ಹೋಗ್ಲೇಬೇಕು ತಾನೆ? ಮತ್ತೇನ್ ಯೋಚನೆ ಮಾಡ್ತಿದ್ಯಾ? ಇದಲ್ಲಿ ಯೋಚನೆ ಮಾಡಂತದೇನಿದೆ? ನಿಜ, ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ. ನಾನು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳ್ತಿರೋದು ಅದೇ. ವಿರಾಟ್ ಯಾವತ್ತಿದ್ರು ನಿನ್ನವ್ರೆ. ಆದಷ್ಟು ಬೇಗ ಅತ್ತೆ ಸಾರಿ, ನಿನ್ನತ್ತೆ ಮನ್ಸನ್ನ ಬದಲಾಯಿಸಿ ಅಕ್ಕನ ಜೀವನನ ಸೇಫ್ ಮಾಡಿ ಇಲ್ಲಿಂದ ಹೊರಟೋಗ್ತೀನಿ. ಹಾಗಂತ ಮಾತಲ್ಲಿ ಹೇಳಿದ್ರೆ ಸಾಲ್ದು. ನಿನ್ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮಕ್ಕನ್ ಮೇಲೆ ಪ್ರಮಾಣ ಮಾಡಿ ಹೇಳು. ಏನ್ ಯೋಚನೆ ಮಾಡ್ತಿದ್ಯಾ ಭೈರವಿ? ಪ್ರಮಾಣ ಮಾಡಿ ಹೇಳು. ನಾನು ಹೇಳಿದ್ದೆಲ್ಲ ಸತ್ಯ. ನಾನು ಹೇಳ್ದಾಗೆ ನಡ್ಕೋತೀನಿ. ವಿರಾಟ್ ಯಾವತ್ತಿದ್ರು ನಿನ್ನವ್ರೆ. ಇದು ನಿಜವಾಗ್ಲೂ ಸಿಂಧು ಫೋಟೋನೇನಾ? ನಾನ್ ನೋಡಿದ ಸಿಂಧು ಕಣ್ಗಳಿಗೂ ಈ ಫೋಟೋಲಿರೋ ಸಿಂಧು ಕಣ್ಗಳಿಗೂ ತುಂಬಾ ವ್ಯತ್ಯಾಸ ಅನ್ನಿಸ್ತಾ ಇದೆ. ಆ ಕಣ್ಣಲ್ಲಿ ಬೆಂಕಿ ಇತ್ತು. ಆದ್ರೂ ಇನ್ಸ್ಪೆಕ್ಟರ್ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ಇದೇ ಸಿಂಧು ಫೋಟೋ ಆಗಿರ್ತೇನು? ಅವ್ರು ಯಾಕೆ ಬೇರೆ ಯಾರ್ದೋ ಕಳಿಸ್ತಾರೆ? ವಸು, ಏನ್ ಯೋಚನೆ ಮಾಡ್ತಾ ಇದೀಯೇ? ಏನಿಲ್ಲಮ್ಮ, ಈ ಫೋಟೋ ನಿಜವಾಗ್ಲೂ ಸಿಂಧು ಫೋಟೋನಾ ಅಂತ ಡೌಟ್ ಆಗ್ತಾ ಇತ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ಯಾಕೆ ಆ ಡೌಟ್ ಬಂತು? ಏನೋ ಒಂಥರ ಆ ಥರ ಅನ್ನಿಸ್ತಾ ಇತ್ತು. ಅದ್ ಸರಿ, ಈಗ ನಿನ್ ಮುಂದಿನ ಯೋಚನೆ ಏನು? ಏನು? ಸಿಂಧು ಬಗ್ಗೆನಾ? ಅವಳ ಬಗ್ಗೆನೆ. ಆ ಸಿಂಧು ನಮ್ ಜೊತೆ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾಳಮ್ಮ.
ಅವಳು ತುಂಬಾ ದೂರ ಎಲ್ಲೋ ಇಲ್ಲ, ನಮ್ಮ ಸುತ್ತಮುತ್ತಾನೇ ಇದ್ದಾಳೆ. ಜಿಂಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹುಲಿ ಹೊಂಚ್ ಹಾಕೋ ಹಾಗೆ ಅವಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಮಯ ಕಾಯ್ತಿದ್ದಾಳೆ. ಅಯ್ಯೋ ಹೌದೇನೆ? ಹೌದು, ಅವಳು ಯಾವ ಕ್ಷಣದಲ್ಲಾದ್ರೂ ಇಲ್ಲಿಗೆ ಬರ್ಬೋದು. ಆದ್ರೆ ಅವಳಿಗೆ ಗೊತ್ತಿಲ್ಲಮ್ಮ,